ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಇಂದು ಸೌಂದರ್ಯ ಲಹರಿಯ 31ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಚತುಷ್ಷಷ್ಟ್ಯಾ ತಂತ್ರೈಃ ಸಕಲಮತಿಸಂಧಾಯ ಭುವನಂ ಸ್ಥಿತಸ್ತತ್ತತ್ಸಿದ್ಧಿಃ ಪ್ರಸವಪರತಂತ್ರೈಃ ಪಶುಪತಿಃ ಪುನಸ್ತ್ವನ್ನಿರ್ಬಂಧಾತ್ ಅಖಿಲಪುರುಷಾರ್ಥೈಕಘಟನಾ ಸ್ವತಂತ್ರಂತೆ ತಂತ್ರಂ ಕ್ಷಿತಿತಲಮವಾತೀತರದಿಧಂ. ಚತುಷ್ಷಷ್ಟ್ಯಾ ತಂತ್ರೈಃ ಸಕಲಮತಿಸಂಧಾಯ ಭುವನಂ ಸ್ಥಿತಸ್ತತ್ತತ್ಸಿದ್ಧಿಪ್ರಸವಪರತಂತ್ರೈಃ ಪಶುಪತಿಃ ಪುನಸ್ತ್ವನ್ನಿರ್ಬಂಧಾತ್ ಅಖಿಲಪುರುಷಾರ್ಥೈಕಘಟನಾ ಸ್ವತಂತ್ರಂತೆ ತಂತ್ರಂ ಕ್ಷಿತಿತಲಮವಾತೀತರದಿಧಂ. ಚತುಷ್ಷಷ್ಟ್ಯಾ ತಂತ್ರೈಃ ಸಕಲಮತಿಸಂಧಾಯ ಭುವನಂ ಸ್ಥಿತಸ್ತತ್ತತ್ಸಿದ್ಧಿಪ್ರಸವಪರತಂತ್ರೈಃ ಪಶುಪತಿಃ ಪುನಸ್ತ್ವನ್ನಿರ್ಬಂಧಾತ್ ಅಖಿಲಪುರುಷಾರ್ಥೈಕಘಟನಾ ಸ್ವತಂತ್ರಂತೆ ತಂತ್ರಂ ಕ್ಷಿತಿತಲಮವಾತೀತರದಿಧಂ. ಈ ಸ್ತೋತ್ರದಲ್ಲಿ ಶ್ರೀವಿದ್ಯಾರಹಸ್ಯ ಮತ್ತು ದೇವಿ ತತ್ವರಹಸ್ಯದ ಅದ್ಭುತ ಮಹಿಮೆಯನ್ನು ಶಂಕರ ಭಗವತ್ಪಾದರು ವರ್ಣಿಸಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಪರಾಕ್ರಮ. ಏನು ಈ ಶ್ಲೋಕದ ಅರ್ಥ ಬಹಳಷ್ಟು ವಿಶಾಲವಾಗಿದೆ ಅಂತಲೇ ಹೇಳ್ಬೋದು. ಪಶುಪತಿ ಶಿವ ಸಕಲಂ ಭುವನಂ ಸಮಸ್ತ ಲೋಕವನ್ನು ತತ್ತತ್ಸಿದ್ಧಿ ಪ್ರಸವ ಪರತಂತ್ರೈಃ ಯಾವ ಸಾಧಕರಿಗೆ ಅಭಿಮತವಾಗಿರ್ತಕ್ಕಂತಹ ಸಿದ್ಧಿಗಳುಂಟೋ ಆ ಸಿದ್ಧಿಗಳನ್ನು ಉಂಟು ಮಾಡೋದರಲ್ಲಿಯೇ ನಿಯತವಾಗಿರ್ತಕ್ಕಂತಹ ಚತುಷ್ಷಷ್ಟ್ಯಾ ತಂತ್ರೈಃ 64 ತಂತ್ರಗಳಿಂದ ಅತಿಸಂಧಾಯ ಅಂದರೆ ಆಕರ್ಷಣೆ ಮಾಡಿ ಸ್ಥಿತಃ ಸುಮ್ಮನಾದನು. ಯಾವ್ಯಾವುದು ಶಕ್ತಿದೇವಿಯರ ಉತ್ತಮವಾಗಿರ್ತಕ್ಕಂತಹ 64 ತಂತ್ರಗಳು ಯಾವ್ಯಾವುದಪ್ಪ ಅಂತಂದರೆ ನೋಡಿ, ಭಾಳ ಚೆನ್ನಾಗಿದೆ. ಮಹಾಮಾಯಾ ಶಂಬರಂ, ಯೋಗಿನಿ ಜಾಲಂ ಶಂಬರಂ, ತತ್ವ ಶಂಬರಂ, ಇವೆಲ್ಲವೂ ಇದು ಏನು ತಂತ್ರಗಳು. 4ನೇದು ಬಂದು ಭೈರವಾಷ್ಟಕಂ ಅನ್ನೋದರಲ್ಲಿ ಸಿದ್ಧಿ ಭೈರವ, ವಟುಕ ಭೈರವ, ಕರಿಕಾಲ ಭೈರವ, ಕಾಲಭೈರವ, ಕಾಲಾಗ್ನಿ ಭೈರವ, ಯೋಗಿನಿ ಭೈರವ, ಮಹಾಭೈರವ, ಶಕ್ತಿ ಭೈರವ ಅಂತ ಒಟ್ಟು 11 ಇದೆ ತಂತ್ರಗಳು. ಇನ್ನು 12ನೇದು ಬಂದು ಬಹುರೂಪಾಷ್ಟಕಂ ಅನ್ನೋದರಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡಿ ಮತ್ತು ಶಿವದೂತಿ ಅಂತಕ್ಕಂತಹ 8 ತಂತ್ರ, ಒಟ್ಟು 19 ಆಯಿತು. ಇನ್ನು 20ನೇದು ಬಂದು ಯಮಳಾಷ್ಟಕಂ ಅಂತ ಅನ್ನೋದರಲ್ಲಿ ಒಟ್ಟು 8 ಯಾಮಳ ತಂತ್ರಗಳಿವೆ, ಒಟ್ಟು 27 ಆಯಿತು. 19 8 27 ಆಯಿತು. 28ನೇದು ಚಂದ್ರಜ್ಞಾನಂ, ಮಾಲಿನಿ, ಮಹಾಸಮ್ಮೋಹನ, ವಾಮಚುಷ್ಟಂ, ಮಹಾದೇವತಂತ್ರಂ, ವಾತುಲಂ, ವಾತುಲೋತ್ತರಂ, ಹೃದ್ಭೇದಂ, ತಂತ್ರಭೇದಂ, ಗುಹ್ಯತಂತ್ರಂ, ಕಾಮಿಕಂ, ಕಲಾವಾದಂ, ಕಲಾಸಾರಂ, ಕುಂಡಿಕಾಮತಂ, ಮತೋತ್ತರಮತಂ, ವೀಣಾಖ್ಯತಂತ್ರಂ, ತ್ರೋತಲಂ, ತ್ರೋತಲೋತ್ತರಂ, ಪಂಚಾಮೃತಂ, ರೂಪಭೇದಂ, ಭೂತೋಡ್ಡಾಮರಂ, ಕುಲಸಾರಂ, ಕುಲೋಡ್ಡೀಶಂ, ಕುಲಚೂಡಾಮಣಿ, ಸರ್ವಜ್ಞಾನೋತ್ತರಂ, ಮಹಾಕಾಳೀಮತಂ, ಅರುಣೇಶಂ, ಮೋದಿನೀಶಂ, ವಿಕುಂಠೇಶ್ವರಂ, ಪೂರ್ವತಂತ್ರಂ, ಪಶ್ಚಿಮತಂತ್ರಂ, ದಕ್ಷತಂತ್ರಂ, ಉತ್ತರತಂತ್ರಂ, ನಿರುತ್ತರತಂತ್ರಂ, ವಿಮಲಂ, ವಿಮಲೋತ್ತಮಂ,
ದೇವಿ ಮತಂ. ಒಟ್ಟು 64 ತಂತ್ರಗಳಿದೆ. ಇದು ಪಾರ್ವತಿಯನ್ನು ಕುರಿತು ಪರಮೇಶ್ವರನಿಂದ ಹೇಳಲ್ಪಟ್ಟಕ್ಕಂತಹವು ಈ ತಂತ್ರಗಳು. ಇವುಗಳಿಂದ ಐಹಿಕ ಸಿದ್ಧಿ ಮಾತ್ರ ಸಾಧ್ಯ ಆಗುತ್ತೆ. ಆದರೆ ಇವು ವೈದಿಕ ಮಾರ್ಗಕ್ಕೆ ಇವು ದೂರ ಅಂತಲೇ ಹೇಳಬಹುದು ಅಂತ ಹೇಳ್ತಾ, ಪುನಃ ತ್ವನ್ನಿರ್ಬಂಧಾತ್ ಪುನಸ್ತ್ವನ್ನಿರ್ಬಂಧಾತ್, ಮತ್ತೆ ದೇವಿಯ ನಿರ್ಬಂಧದ ಕಾರಣದಿಂದ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂ, ಪುರುಷಾರ್ಥಗಳನ್ನು ಕೊಡಬಲ್ಲ ಶ್ರೀವಿದ್ಯಾರಹಸ್ಯವೆಂಬ ತೇ ತಂತ್ರಂ ಇದಂ, ಈ ತಂತ್ರವನ್ನು, ಈ ನಿನ್ನ ತಂತ್ರವನ್ನು ಕ್ಷಿತಿತಲಂ ಅವಾತೀತರತ್, ಅಂದರೆ ಭೂಲೋಕದಲ್ಲಿ ಪ್ರಚಾರ ಮಾಡಿದೆನು. ಅಂದರೆ ಎಷ್ಟೇ ಥರವಾಗಿರ್ತಕ್ಕಂತಹ ವಿದ್ಯೆಗಳಿದ್ದರೂ, 64 ವಿದ್ಯೆಗಳಿದ್ದರೂ, ಎಂಥಷ್ಟೇ ವಿದ್ಯೆಗಳಿದ್ದರೂ ಕೂಡ ಲೋಕ ಕಲ್ಯಾಣಕಾರಕವಾಗಿರ್ತಕ್ಕಂತಹ ಅಧ್ಯಾತ್ಮ ವಿದ್ಯೆಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಶಂಕರರು ಅಧ್ಯಾತ್ಮ ವಿದ್ಯೆಗೆ ಶರಣಾಗಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ 31ನೇ ಪುಷ್ಪವನ್ನು ದೇವಿಗೆ ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕದ ಫಲ ಏನಪ್ಪ ಅಂತಂದರೆ, ಸಕಲ ಜನವಶೀಕರಣ, ರಾಜವಶ್ಯತೆ, ಸ್ವತಂತ್ರ ಸಿದ್ಧಿ, ಸುಖ ಪ್ರಸವ ಸಿದ್ಧಿ, ಸಕಲ ಕಲಾ ಸಿದ್ಧಿ, 64 ವಿದ್ಯೆಗಳು ಸಿದ್ಧತ್ವೆ, ಕೀರ್ತಿ ಪ್ರತಿಷ್ಠೆ ಲಭ್ಯವಾಗುತ್ತೆ. ಮುಖ್ಯವಾಗಿ ಇದನ್ನು ಹೇಳಬೇಕು ಅಂತಂದರೆ, ಇದು ನಾನು ನಾರ್ಮಲ್ ಡೆಲಿವರಿ ಯಾರಿಗಾಗಬೇಕು ಅಂತ ಆಸೆ ಇರುತ್ತೋ, ಸಾಮಾನ್ಯವಾಗಿ ಕೇಳಿರ್ತಕ್ಕಂತಹ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಈ ಒಂದು ಸ್ತೋತ್ರವನ್ನು ಕೊಟ್ಟಿದ್ದೇನೆ. 9ನೇ ತಿಂಗಳು ಪ್ರಾರಂಭವಾದ ಮೇಲೆ ಹೇಳ್ಕೊಳ್ಳಿ, ಖಂಡಿತ ನಾರ್ಮಲ್ ಡೆಲಿವರಿ ಆಗುತ್ತೆ. ಸ್ವತಂತ್ರ ಸಿದ್ಧಿಗೆ, ಸುಖ ಪ್ರಸವಕ್ಕೆ ಹೇಳಿ ಮಾಡಿಸಿದ ಶ್ಲೋಕ ಅಂತ. ಇದುವರೆಗೂ ಹೇಳ್ಕೊಂಡಿರೋ ಪ್ರತಿಯೊಬ್ಬರಿಗೂ ನಾರ್ಮಲ್ ಡೆಲಿವರಿ ಆಗಿದೆ. ನನ್ನಿಂದನೇ ತೊಗೊಳ್ಬೇಕು ಅಂತಂದರೆ, ನಮಗೆ ಎಂಥ ಕೇಸು ನಾರ್ಮಲ್ ಮಾಡೋದಿಲ್ಲ, ಸಿಸೇರಿಯನ್ ಅಂತ ಅಂದರೂ ಕೂಡ ನಾನು ಇದನ್ನು ಹೇಳ್ಕೊಳಕ್ಕೆ ಶುರು ಮಾಡಿದ್ರಿಂದ ನಮಗೆ ನಾರ್ಮಲ್ ಡೆಲಿವರಿನೇ ಮಾಡಿ ಪ್ರಸವ ಆಗಿದ್ದು, ನನ್ನ ಕೇಸಲ್ಲಿ ನನ್ನ ಮಗಳಿಗೂ ನಾರ್ಮಲ್ ಆಗಿದ್ದು, ಎಲ್ಲವೂ ಕೂಡ ಈ ಒಂದು ಶ್ಲೋಕದ ಒಂದು ಸುಮಾರು ಜನಕ್ಕೆ ಈ ಶ್ಲೋಕದಿಂದ ಸುಖ ಪ್ರಸವ ಸಿದ್ಧಿಯಾಗಿದೆ. ಆದ್ದರಿಂದ ಇದು ಅದಕ್ಕಾಗಿಯೇ ಹೇಳ್ತಕ್ಕಂತಹ ಒಂದು ಅದ್ಭುತವಾದ ಮಂತ್ರ ಈ ಶ್ಲೋಕ. ಜಗದಂಬಾರ್ಪಣಮಸ್ತು.